ಸೊ ಏನ್ರಿ ಮೀಡಿಯಾ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ. ಒಂದು ಗಾಡಿ ತಗೋಬೇಕಾದ್ರೆ ಅದರಲ್ಲಿ ಯಾವ ಫೀಚರ್ ನ ಬೇಕಾದ್ರೂ ಇಗ್ನೋರ್ ಮಾಡಿ, ಬಟ್ ABS ಇರ್ಲೇಬೇಕು. ಇವಾಗ ಬರೋ ಆಲ್ಮೋಸ್ಟ್ ಎಲ್ಲಾ ಗಾಡಿಯಲ್ಲಿ ABS ನ ಕೊಟ್ಟೆ ಕೊಡ್ತಾರೆ. ಸೊ ಅಷ್ಟೊಂದೇನ್ ಟೆನ್ಷನ್ ಬೇಡ. ಇವನ್ ಯಾರ್ ಗುರು ಅವಾಗ್ಲಿಂದ ABS ಅಂತಿದ್ದಾನೆ, ABS ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನ್ ಹೇಳ್ತೀನಿ. ಇಮ್ಯಾಜಿನ್ ಮಾಡಿ, ನೀವು ಒಳ್ಳೆ ಹೀರೋ ತರ ರೆಡಿಯಾಗಿ ನಿಮ್ ಗಾಡಿಯಲ್ಲಿ 140 150 ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀರಾ. ಅಂಡ್ ನಿಮ್ ಮುಂದೆ ಇರೋ ಗಾಂಡು ನನ್ ಮಗ ಸಡನ್ ಆಗಿ ಬ್ರೇಕ್ ಆಗ್ದ ಅಂದ್ಕೊಳ್ಳಿ. ಇಲ್ಲ ಅಂದ್ಕೊಳ್ಳಿ ನಿಮ್ ಮುಂದೆ ಯಾವ್ದೋ ನಾಯಿ ಅಡ್ಡ ಬಂತು ಅಂತ. ಅವಾಗ ನೀವು ಫುಲ್ ಪ್ರೆಷರ್ ಅಲ್ಲಿ ಬ್ರೇಕ್ ಹಿಡಿಲೇಬೇಕು ಅಲ್ವಾ? ಈ ಫುಲ್ ಪ್ರೆಷರ್ ಅಲ್ಲಿ ಬ್ರೇಕ್ ಹಿಡಿದಾಗ ನಿಮ್ ಟೈರ್ ಲಾಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಂಡ್ ಟೈರ್ ಲಾಕ್ ಆದ್ರೆ ನೀವು ಸ್ಕಿಡ್ ಆಗಿ ಪಲ್ಟಿ ಹೊಡೆದ್ ಬಿದ್ದು ನಿಮ್ ಸಾಮಾನ್ ಡ್ಯಾಮೇಜ್ ಆಗೋದಂತೂ ಗ್ಯಾರಂಟಿ. ಸ್ಕಿಡ್ ಇಂದ ಕಾಪಾಡೋದೇ ABS ಅಂದ್ರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಹೆಸರಲ್ಲೇ ಗೊತ್ತಾಗುತ್ತೆ, ಇದು ಟೈರ್ ನ ಲಾಕ್ ಆಗಿ ಬಿಡಲ್ಲ. ಸೊ ABS ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನಿಮ್ ಟೈರ್ ಅಲ್ಲಿ ಒಂದು ABS ರಿಂಗ್ ಮತ್ತೆ ಸೆನ್ಸರ್ ಇರುತ್ತೆ. ಆ ಸೆನ್ಸರ್ ನಿಮ್ ಟೈರ್ ನ ರಿಯಲ್ ಟೈಮ್ ಅಲ್ಲಿ ಮಾನಿಟರ್ ಮಾಡ್ತಾನೆ ಇರುತ್ತೆ. ಅದಕ್ಕೆ ಯಾವಾಗ ಅನ್ಸುತ್ತೆ ನಿಮ್ ಟೈರ್ ಲಾಕ್ ಆಗುತ್ತೆ ಅಂತ ಅದು ಆಕ್ಟಿವೇಟ್ ಆಗುತ್ತೆ. ಮತ್ತೆ ಏನ್ ಮಾಡುತ್ತೆ ಅಂದ್ರೆ, ನಿಮ್ ಬ್ರೇಕ್ಸ್ ನ ಎಂಗೇಜ್ ಆಗಿರಕ್ಕೆ ಬಿಡಲ್ಲ, ಅಂದ್ರೆ ಒತ್ಕೊಂಡು ಇರಕ್ಕೆ ಬಿಡಲ್ಲ. ಅದು ಎಂಗೇಜ್ ಡಿಸ್ಎಂಗೇಜ್ ಆಗ್ತಾನೆ ಇರುತ್ತೆ, ಅಂದ್ರೆ ಒತ್ಕೊಂಡು ಬಿಡ್ತಾನೆ ಇರುತ್ತೆ. ಸೊ ಅದರಿಂದ ನಿಮ್ ವೀಲ್ ಲಾಕ್ ಆಗಲ್ಲ, ಮತ್ತೆ ಆರಾಮಾಗಿ ನೀವು ಸ್ಟಾಪ್ ಮಾಡಬಹುದು ವಿತೌಟ್ ಎನಿ ಸ್ಕಿಡ್. ಇದೊಂದು ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನಾನ್ ನಿಂಗೆ ಸಿಗ್ತೀನಿ ಬೇರೆ ವಿಡಿಯೋ ಅಲ್ಲಿ. ಬಾಯ್ ಬಾಯ್.